ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ. ಇವತ್ತು ಏನು ಹೇಳ್ತಾ ಇದ್ದೇನೆ ಅಂದರೆ, ಈ ನವರಾತ್ರಿಯಲ್ಲಿ ವಿಶೇಷವಾಗಿ ಈ ಕುಂಬಳಕಾಯಿಯನ್ನು ಬೂದು ಕುಂಬಳಕಾಯಿ ಅಂತಾರೆ, ಸಂಡಿಗೆ ಕುಂಬಳಕಾಯಿ ಕೂಡ ಅಂತಾರೆ. ಇದನ್ನು ನವರಾತ್ರಿಯಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯ ವಿಶೇಷ ಫಲಗಳು ಸಿಗುತ್ತವೆ. ಈ ನವರಾತ್ರಿಗಳಲ್ಲಿ ಈ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಅದಕ್ಕಂತೆ ಕೂಷ್ಮಾಂಡ ರೂಪ ಅಂತ ಕೂಡ ಈ ಕುಂಬಳಕಾಯಿ ಹೇಳ್ತಾರೆ. ಪೇಟ ಅಂತ ಕೂಡ ಮಾಡ್ತಾರೆ. ಪೇಟ ಮತ್ತು ಶ್ರಾವಣ ಮಾಸ, ಪವಳಿ ಹುಣ್ಣಿಮೆ, ಅಮಾವಾಸ್ಯೆಗಳಲ್ಲಿ ಇದನ್ನು ಇಟ್ಟು ಪೂಜೆ ಮಾಡಿ, ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೂ ಶತ್ರುಗಳು ನಾಶ, ಮಾಟ ಮಂತ್ರದಂಥ ದುಷ್ಟಶಕ್ತಿಗಳು ಏನು ಪ್ರಭಾವ ಬೀರೋದಿಲ್ಲ. ಮನೆ ರಕ್ಷಣೆ ಸಿಗುತ್ತೆ. ಮನೆ ಎದುರುಗಡೆ ಕಟ್ಟಿದರೆ ಮತ್ತು ಅಂಗಡಿಗಳಲ್ಲಿ ಕಟ್ಟಿದರೆ ಯಾವ ದೃಷ್ಟಿನೂ ಆಗೋದಿಲ್ಲ. ಅಂಗಡಿಗೆ ತುಂಬ ಬರ್ತಾರೆ. ವಿಶೇಷವಾಗಿ ದಸರಾ ಹಬ್ಬದಲ್ಲಿ ಕಟ್ಟಿದರೆ ಪೂಜೆ ಮಾಡಿ ಇದರ ಮೇಲೆ ಓಂ ಸ್ವಾಸ್ತಿಕ ಬರೆದು ಕಟ್ಟಬೇಕು. ಒಂದೊಂದು ಕಡೆ ಕಟ್ಟಬೇಕಾದ್ರೆ ಒಂದೊಂದು ಮಂತ್ರವನ್ನು, ದೇವಿಯ ಯಾವುದಾದರೂ ಒಂದು ಶಕ್ತಿ ಮಂತ್ರವನ್ನು ಹೇಳಿ 5 ಸಾರಿ, 11 ಸಾರಿ, 21 ಸಾರಿ ಅದಕ್ಕೆ ದೇವರ ಮುಂದೆ ಇಟ್ಟು ಪೂಜನ ಮಾಡಿ ಮಂತ್ರವನ್ನು ಹೇಳಿ ನಂತರ ಮನೆಯಲ್ಲಿ ಮುಖ್ಯ ದ್ವಾರಕ್ಕೆ ಎದುರುಗಡೆ ಕಟ್ಟಬೇಕು. ಕಟ್ಟೋದರಿಂದ ಯಾವ ಕೆಟ್ಟ ಶಕ್ತಿಗಳು ಒಳಗಡೆ ಪ್ರವೇಶ ಮಾಡೋದಿಲ್ಲ. ಮಾಟ ಮಂತ್ರ ಶಕ್ತಿಗಳು ಮತ್ತು ಕೆಟ್ಟ ಶಕ್ತಿಗಳು ಯಾವೇ ಇರಲಿ, ಶತ್ರುಗಳಾಗಲಿ, ಕೆಟ್ಟ ಕಣ್ಣಾಗಲಿ ಏನೂ ಆಗೋದಿಲ್ಲ. ಮನೆಗೆ ರಕ್ಷಣೆ ಸಿಗುತ್ತೆ. ಮತ್ತು ಈ ಕುಂಬಳಕಾಯಿ ಪೂಜೆ ಮಾಡಿ ಕಟ್ಟಿರೋದ್ರಿಂದ ಇದು ಕೂಷ್ಮಾಂಡ ರೂಪ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಯಾವ ಮೈಲಿಗೆ ನೆರಳು ಅದರ ಮೇಲೆ ಬೀಳಬಾರ್ದು. ಅದು ಒಣಗಿದ ಹಾಗೆ ಅದನ್ನು ತೆಗೆದು ಹರಿಯುವ ನೀರಿಗೆ ಹಾಕಿಬಿಡಬೇಕು. ಮತ್ತೊಂದು ಹೊಸದಾಗಿ ಹುಣ್ಣಿಮೆ ಅಮಾವಾಸ್ಯೆಗೆ ಪೂಜೆ ಮಾಡಿ ಕಟ್ಟಿ ಇಡಬೇಕು. ಆದಷ್ಟು ನವರಾತ್ರಿಯಲ್ಲಿ ಪೂಜೆ ಮಾಡಿ ಕಟ್ಟಿದರೆ ತುಂಬ ಒಳ್ಳೆಯದು. ಇಲ್ಲ ಶ್ರಾವಣ ಮಾಸ, ದಸರಾ, ಇಲ್ಲದಿದ್ದರೂ ದೀಪಾವಳಿಗೆ, ಯುಗಾದಿ ಹಬ್ಬಕ್ಕೆ, ಯಾವುದೇ ವಿಶೇಷ ದಿನಗಳಲ್ಲಿ ದೇವರ ಮುಂದೆ ಇಟ್ಟು ಪೂಜೆನ ಮಾಡಿ ಈ ಕುಂಬಳಕಾಯಿಯನ್ನು ಕಟ್ಟಬೇಕು. ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿ ನೆಮ್ಮದಿಯಿಂದ ಇರ್ತಾರೆ. ಈ ಕುಂಬಳಕಾಯಿ ಕಟ್ಟೋದ್ರಿಂದ ತುಂಬ ಶಕ್ತಿ, ಈ ಕುಂಬಳಕಾಯಿಯಲ್ಲಿ ದೇವರ ಶಕ್ತಿ ಇರೋದರಿಂದ ಅಂಬಾಭವಾನಿಯ ಒಂದು ಪ್ರತಿಬಿಂಬ ಅಂತ ಕೂಡ ಹೇಳಬಹುದು. ಈ ಕುಂಬಳಕಾಯಿ ತುಂಬ ಶಕ್ತಿ ಇದೆ ಇದರಲ್ಲಿ. ಇದನ್ನು ಕಟ್ಟಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲಿರುವ ಎಲ್ಲರಿಗೂ ರಕ್ಷಣೆ ಸಿಗುತ್ತದೆ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದ.